ಶಾಲಾ ಶಿಕ್ಷಣ ಇಲಾಖೆ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸೋದಕ್ಕೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಜಾರಿಗೆ ತರಲಾಗಿತ್ತು. ಕಳೆದ ವರ್ಷದಿಂದ ಈ ಒಂದು ಕಾನೂನನ್ನು ಏನು ಪೂರ್ವ ಪ್ರಾಥಮಿಕ ಶಾಲೆಗಳು ಯಾರು ಪ್ರಾರಂಭಿಸ್ತಾರೆ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು, ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಯಿ ಕೊಡೆಗಳಂತೆ ಈಗ ಪೂರ್ವ ಪ್ರಾಥಮಿಕ ಶಾಲೆಗಳು ತಲೆ ಎತ್ತಿರುವಂಥದ್ದು. ಇಲ್ಲಿ ವಿ ಪುರಂನಲ್ಲಿರುವಂಥ ಯೂರೋ ಕಿಡ್ಸ್ ಏನು ಪೂರ್ವ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು ಶಾಲೆಯಲ್ಲಿ ಅನಧಿಕೃತವಾಗಿ ಈ ಒಂದು ಶಾಲೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನು BEO ಸೌತ್ ರಾಮಮೂರ್ತಿ ಅವರು ಈಗಾಗಲೇ ಶಾಲೆಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ನೋಟಿಸ್ ಕೊಟ್ಟು ಅದನ್ನು ಹರಿದಾಕಿರುವಂಥದ್ದು. ಹೀಗಾಗಿ ಸಾಕಷ್ಟು ಏನು ದಬ್ಬಾಳಿಕೆ ದೌರ್ಜನ್ಯ ಮಾಡುವಂಥ ಒಂದು ಕೆಲಸವನ್ನು ನಮ್ಮೇಲೇ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಅವರು ಮಾಲೀಕರು ನಮ್ಮೇಲೇ ಒಂದು ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಠಾಣೆಯಲ್ಲಿ ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈಗಾಗಲೇ ಈಗ ಸೌತ್ BEO ರಾಮಮೂರ್ತಿ ಅವರು ಸ್ಥಳಕ್ಕೆ ಬರ್ತಾ ಇದ್ದಾರೆ, ಜೊತೆಗೆ ECO ಅವರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಶಾಲೆಯ ವಿರುದ್ಧ ದೂರನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ನಾವು ಕೇಳಿದಿಷ್ಟೇ, ನಾವು ಹೊರಗಡೆಯಿಂದ ಈ ಒಂದು ಶಾಲೆಯ ಬೋರ್ಡನ್ನು ಏನು ಶೂಟ್ ಮಾಡ್ಕೊಳ್ತಾ ಇದ್ವಿ, ಆ ಸಂದರ್ಭದಲ್ಲಿ ಅವರು ಬಂದು ಏಕಾಏಕಿ ನಮ್ಮ ಶಾಲೆಯನ್ನು ಶೂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ನಾವು ದೂರನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಆದರೆ ನಾವು ಡಾಕ್ಯುಮೆಂಟ್ಸ್ ಸಮೇತ ಈ ಒಂದು ಶಾಲೆಯನ್ನು ಒಂದು ಸ್ಟೋರಿಯನ್ನು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ BTM ಲೇಔಟ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ರಾಮಮೂರ್ತಿ ಅವರು ಈ ಒಂದು ಶಾಲೆಯನ್ನು ಮುಚ್ಚಿಸೋದಕ್ಕೆ ಅನಧಿಕೃತ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ, ಶಿಕ್ಷಣ ಇಲಾಖೆಯಿಂದ ಯಾವುದೇ ತರಹ ಅನುಮತಿಯನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಈಗಾಗಲೇ ಈಗ ನೋಡ್ತಾ ಇರ್ಬೋದು, ಅವರ ಸಿಬ್ಬಂದಿಗಳು ಬಂದು ಈ ಒಂದು ಶಾಲೆಗೆ ಬ್ಯಾನರನ್ನು ಕಟ್ಟಿ ಈ ಒಂದು ಶಾಲೆಗೆ ಮಕ್ಕಳನ್ನು ಪೇರೆಂಟ್ಸ್ ಯಾರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬಾರ್ದು ಅನ್ನುವಂಥದ್ದನ್ನು ನೋಟಿಸ್ ಕೊಟ್ಟೋಗಿರುವಂಥದ್ದು. ಹೀಗಾಗಿ ಇಷ್ಟಿದ್ರೂ ಕೂಡ ಅನಧಿಕೃತವಾಗಿ ಈ ಒಂದು ಶಾಲೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಕೆಲವೊಂದು ಗೈಡ್ಲೈನ್ಸ್ಗಳು ಏನು ಕೊಟ್ಟಿರ್ತಾರೆ ಶಿಕ್ಷಣ ಇಲಾಖೆಯಿಂದ, ಮಕ್ಕಳ ಸುರಕ್ಷತೆ ವಿಚಾರವಾಗಿ ಕೊಠಡಿಗಳಾಗಿರ್ಬೋದು, ಫೈರ್ ಸೇಫ್ಟಿ ಆಗಿರ್ಬೋದು, ಅದ್ಯಾವುದು ಕೂಡ ಈ ಒಂದು ಶಾಲೆಯಲ್ಲಿ ಬಳಸ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ, ಡೈಸ್ ಕೋಡನ್ನು ತೆಗೆದುಕೊಳ್ಳದೆ ಅಕ್ರಮವಾಗಿ ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನೋಟಿಸ್ ಕೊಟ್ಟು ಈಗಾಗಲೇ ಇದನ್ನು ಮುಚ್ಚೋದಕ್ಕೆ ಕೂಡ ಆದೇಶ ಮಾಡಿರುವಂಥದ್ದು. ಇಷ್ಟಿದ್ರೂ ಕೂಡ ಅಕ್ರಮವಾಗಿ ಪೇರೆಂಟ್ಸ್ಗೆ ಗೊತ್ತಾಗದ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಅಡ್ಮಿಷನ್ಸ್ ಮಾಡಿಸಿ ಈ ಒಂದು ಶಾಲೆಯನ್ನು ನಡೆಸಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಪೂರ್ವ ಪ್ರಾಥಮಿಕ ಶಾಲೆಯ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.